ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಬರಲು ಬಿಎಸ್ವೈ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಶ್ರೀನಿವಾಸ್ ಪ್ರಸಾದ್ ಅವರಲ್ಲಿ. ಮೋದಿ ಕಾರ್ಯಕ್ರಮಕ್ಕೆ ಬಂದು ಸ್ವಲ್ಪ ಹೊತ್ತು ನೀವಿರಬೇಕು. ಶ್ರೀನಿವಾಸ್ ಪ್ರಸಾದ್ ಬಳಿ ಯಡಿಯೂರಪ್ಪ ಮಾಡಿದಂತಹ ಮನವಿ ಇದು. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ. ಕೈ ಮುಗಿತೀನಿ, ಆಗೋದಿಲ್ಲ, ಆರೋಗ್ಯ ಸ್ಪಂದಿಸಲ್ಲ ಅಂತ ಸಂಸದರು ಹೇಳಿದ್ದಾರೆ. ನಾನು ಬಿಜೆಪಿಯಿಂದಲೇ ನಿವೃತ್ತಿ ಆಗಿದ್ದೇನೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಯಡಿಯೂರಪ್ಪನವರಿಗೆ ಮನವರಿಕೆ ಮಾಡಿಕೊಟ್ರು. ಪ್ರಧಾನಿ ಬರ್ತಾ ಇದ್ದಾರೆ, ಬನ್ನಿ ಅಂತ ಯಡಿಯೂರಪ್ಪನವರು ಮತ್ತೆ ಮನವಿಯನ್ನ ಮಾಡ್ತಾರೆ. ಮೋದಿ ಜಾಗತಿಕ ನಾಯಕರು, ಅವರ ಮೇಲೆ ಬಹಳ ಗೌರವ ಇದೆ. ಮೋದಿ ಬಗ್ಗೆ, ಬಿಜೆಪಿಯ ಬಗ್ಗೆ ಎಲ್ಲೂ ನಾನು ಮಾತಾಡಿಲ್ಲ. ನಿವೃತ್ತಿ ಆಗಿರೋದ್ರಿಂದ ಸಿಎಂ ಸೇರಿದ ಹಾಗೆ ಎಲ್ಲರೂ ಬರ್ತಾ ಇದ್ದಾರೆ. ನನ್ನ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಎಲ್ಲ ನಾಯಕರು ಬಂದು ನನ್ನನ್ನು ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾರೆ. ಈಗ ಸ್ವಲ್ಪ ದೂರವು ನನಗೆ ನಡೆಯೋದಕ್ಕೆ ಆಗಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ಅದರ ಬಗ್ಗೆ ಏನು ಬೇಡಿ, ಎಲ್ಲೂ ತಪ್ಪಿ ಕೂಡ ಬಿಜೆಪಿ ಬಗ್ಗೆ ನಾನು ಮಾತಾಡೋದು ತಪ್ಪಾಗಿ ಮೋದಿಯವ್ರ ಬಗ್ಗೆ ಒಂದೇನೂ ಕೂಡ ಮಾತಾಡಿಲ್ಲ. ಅವರು ಜಾಗತಿಕ ನಾಯಕ, ಅವ್ರ ಬಗ್ಗೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರು ಸಮುದ್ರದಲ್ಲಿ ಈಜು ಬರ್ತಾ ಇರ್ತಕ್ಕಂಥವ್ರು ಮಾತಾಡಬಾರ್ದು. ಅಷ್ಟು ತುಂಬ ಹಗುರವಾಗಿ ಅವ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಬಹಳ ಗೌರವ ಇದೆ. ಬಿಜೆಪಿಯಲ್ಲಿ ನಿವೃತ್ತಿ ಆಗ್ತದೇನೆ, ಅದರ ಬಗ್ಗೆ ನಿಮಗೇನು ಸಂಶಯ ಬೇಡ. ಗೌರವಯುತವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ, ಇದೇ ಹೇಳಿದ್ದೇನೆ. ಈಗ ಹೇಳಿದಕ್ಕೆ ನಾನು ಯಾವುದೇ ರೀತಿಯಾದಂಥ ರೀತಿಯಲ್ಲಿ ಬಿಜೆಪಿ ಸಹಜವಾಗಿ ವಿದಾಯ ಹೇಳಿದ್ರೆ ಬರ್ತಾ ಇದ್ದಾರೆ. ನನ್ನ ಆರೋಗ್ಯ ವಿಚಾರ ಮುಖ್ಯಮಂತ್ರಿನೂ ಬರ್ತಾರೆ, ಎಲ್ಲ ಬರ್ತಾರೆ, ಮಾತಾಡಿ ಇದ್ದೆ. ಆರೋಗ್ಯದ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ, ಕಳಿಸ್ಕೊಡ್ತಾ ಇದ್ದಾರೆ. ಸಾಕು ಸರ್, ನನಗೆ ಇಲ್ಲಿ ಯಂಗ್ಸ್ಟರ್ಸ್ ಯಾರು ಬರ್ತಾರೆ ಅವರು ಮುಂದುವರ್ಕೊಂಡು ಹೋಗ್ತಾರೆ. ಒಂದು 5 ನಿಮಿಷ ಕುಂತಿದ್ದು ಬನ್ನಿ ಅಂತ ನನಗೆ ಅಷ್ಟು ನಡೆಯಕ್ಕೆ ಆಗಲ್ಲ, ಬಹಳ ಕಷ್ಟ ಇದೆ. ನಿನ್ನ ಗೌರವ ಪಟ್ಟು ನಾವು ಬಂದು ನನಗೆ ಬಹಳ ಸಂತೋಷ ಆಯ್ತಾ. ವಿಜಯಣ್ಣ ಬಂದಿದ್ರಂತೆ. ವಿಜಯಣ್ಣ 2 ಸಾರಿ ಬಂದಿದ್ದರು. ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಹೇಳಿ ಅವ್ರ ತುಂಬ ಡಿಸ್ಕಸ್ ಮಾಡ್ಕೊಂಡು ಅದರಿಂದ ಅದರ ಬಗ್ಗೆ ಏನು ಬೇಡಿ, ಎಲ್ಲೂ ತಪ್ಪಿ ಕೂಡ ಬಿಜೆಪಿ ಬಗ್ಗೆ ನಾನು ಮಾತಾಡೋದು ತಪ್ಪಾಗಿ ಮೋದಿಯವ್ರ ಬಗ್ಗೆ ಒಂದೇನೂ ಕೂಡ ಮಾತಾಡಿಲ್ಲ. ಅವರು ಜಾಗತಿಕ ನಾಯಕ, ಅವ್ರ ಬಗ್ಗೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರು ಸಮುದ್ರದಲ್ಲಿ ಈಜು ಬರ್ತಾ ಇರ್ತಕ್ಕಂಥವ್ರು ಮಾತಾಡಬಾರ್ದು. ಅಷ್ಟು ತುಂಬ ಹಗುರವಾಗಿ ಅವ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಬಹಳ ಗೌರವ ಇದೆ. ಬಿಜೆಪಿಯಲ್ಲಿ ನಿವೃತ್ತಿ ಆಗ್ತದೇನೆ, ಅದರ ಬಗ್ಗೆ ನಿಮಗೇನು ಸಂಶಯ ಬೇಡ. ಗೌರವಯುತವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ, ಇದೇ ಹೇಳಿದ್ದೇನೆ. ಈಗ ಹೇಳಿದಕ್ಕೆ ನಾನು ಯಾವುದೇ ರೀತಿಯಾದಂಥ ರೀತಿಯಲ್ಲಿ ಬಿಜೆಪಿ ಸಹಜವಾಗಿ ವಿದಾಯ ಹೇಳಿದ್ರೆ ಬರ್ತಾ ಇದ್ದಾರೆ. ನನ್ನ ಆರೋಗ್ಯ ವಿಚಾರ ಮುಖ್ಯಮಂತ್ರಿನೂ ಬರ್ತಾರೆ, ಎಲ್ಲ ಬರ್ತಾರೆ, ಮಾತಾಡಿ ಇದ್ದೆ. ಆರೋಗ್ಯದ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ, ಕಳಿಸ್ಕೊಡ್ತಾ ಇದ್ದಾರೆ. ಸಾಕು ಸರ್, ನನಗೆ ಇಲ್ಲಿ ಯಂಗ್ಸ್ಟರ್ಸ್ ಯಾರು ಬರ್ತಾರೆ ಅವರು ಮುಂದುವರ್ಕೊಂಡು ಹೋಗ್ತಾರೆ. ಒಂದು 5 ನಿಮಿಷ ಕುಂತಿದ್ದು ಬನ್ನಿ ಅಂತ ನನಗೆ ಅಷ್ಟು ನಡೆಯಕ್ಕೆ ಆಗಲ್ಲ, ಬಹಳ ಕಷ್ಟ ಇದೆ. ನಿನ್ನ ಗೌರವ ಪಟ್ಟು ನಾವು ಬಂದು ನನಗೆ ಬಹಳ ಸಂತೋಷ ಆಯ್ತಾ. ವಿಜಯಣ್ಣ ಬಂದಿದ್ರಂತೆ. ವಿಜಯಣ್ಣ 2 ಸಾರಿ ಬಂದಿದ್ದರು. ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಹೇಳಿ ಅವ್ರ ತುಂಬ ಡಿಸ್ಕಸ್ ಮಾಡ್ಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಶ್ರೀನಿವಾಸ್ ಪ್ರಸಾದ್ ಅವರನ್ನ ಯಡಿಯೂರಪ್ಪನವ್ರು ಭೇಟಿಯಾದರು, ಬಹಳ ಮನವಿಯನ್ನ ಮಾಡಿಕೊಂಡ್ರು. ಬನ್ನಿ, ಮೋದಿಯವರ ಕಾರ್ಯಕ್ರಮ ಇದೆ, 5 ನಿಮಿಷ ಮಾತನಾಡಿ ಅಂತ. ಅದನ್ನು ನಯವಾಗಿಯೇ ತಿರಸ್ಕರಿಸಿದ್ರು ಶ್ರೀನಿವಾಸ್ ಪ್ರಸಾದ್ ಆರೋಗ್ಯದ ಒಂದು ದೃಷ್ಟಿಕೋನದಿಂದ. ಸೊ ಏನು ಸಂದೇಶ ಕೊಡ್ತಾ ಇದೆ ಈ ಭೇಟಿ? ವಿನಯ್, ಎಲ್ಲ ಒಂದು ಕಡೆ ಬಿ ಜೆ ಪಿ ಒಂದಷ್ಟು ತಡ ಮಾಡ್ತಾ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡೋದು ಅನ್ನೋದನ್ನ ಈ ಒಂದು ಭೇಟಿ ಸಾರ್ತಾ ಇರ್ತಕ್ಕಂಥದ್ದು. ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ವಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಇವತ್ತು ಮಾಜಿ CMಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮೊದಲಿಗೆ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಜೊತೆಗೆ ಇವತ್ತು ಮೈಸೂರಿನಲ್ಲಿ ಮೈಸೂರು ಕ್ಲಸ್ಟರ್ಗೆ ಸೇರಿದಂತೆ BJPಯ ಬೃಹತ್ ಸಮಾವೇಶ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸಮಾವೇಶದಲ್ಲಿ
ಭಾಗಿಯಾಗ್ತಾ ಇದ್ದಾರೆ. ಅಂತಹ ಒಂದು ಸಮಾವೇಶಕ್ಕೆ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕರ್ಕೊಂಡು ಹೋಗಬೇಕು, ಬಿಜೆಪಿ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಒಂದಷ್ಟು ಅಂತರವನ್ನ ಕಾಯ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳೇನು ಹರಿದಾಡ್ತಾ ಇವೆ, ಅದನ್ನ ತಪ್ಪಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇವತ್ತು ಮಾಜಿ ಸಿಎಂ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮಾಡಿದ್ರು. ಆದರೆ ಆ ಪ್ರಯತ್ನ ಬಹಳ ಲೇಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಹಾಗಾಗಿಯೇ ಕೂಡ ಯಡಿಯೂರಪ್ಪನವರು ಅವರ ಭೇಟಿಯ ಸಂದರ್ಭದಲ್ಲಿ ಸುಮಾರು 5 ಬಾರಿ ಅವರಿಗೆ ಕಾರ್ಯಕ್ರಮಕ್ಕೆ 5 ನಿಮಿಷ ಬಂದು ಕುಳಿತು ಹೋಗಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ರು ಕೂಡ ಆ ನಯವಾಗಿಯೇ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಅದನ್ನು ತಳ್ಳಾಕಿದ್ರು. ಅಂದರೆ ನಾನು ನಿವೃತ್ತಿ ಆಗಿದ್ದೀನಿ, ನನಗೆ ಸ್ವಲ್ಪ ದೂರವೂ ಕೂಡ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಭೇಟಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇನ್ನು ಯಡಿಯೂರಪ್ಪನವರು ಭೇಟಿ ಕೊಟ್ಟಿದ್ದಂಥದ್ದು ಕೂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ಆಡಿದ್ರು, ಇದರ ಹಿನ್ನೆಲೆಯಲ್ಲಿ ಈ ಮೈಸೂರು ಭಾಗದಲ್ಲಿ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಮೆಸೇಜ್ನ ತಪ್ಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಇವತ್ತು ಭೇಟಿ ಕೊಡ್ತೀನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಮಾತು ಹೇಳಿದ್ರು. ಆ ಕಾರಣಕ್ಕಾಗಿಯೇ ಕೂಡ ಅವರು ಬಂದು ಭೇಟಿಯನ್ನು ಕೊಟ್ಟಂಥದ್ದು. ಆದರೆ ಈ ಒಂದು ಭೇಟಿ ಒಂದು ರೀತಿಯಲ್ಲಿ ನಯವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ತಿರಸ್ಕಾರ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇಲ್ಲಿಗೆ ಬಂದು ಭೇಟಿ ಕೊಟ್ಟರು ಕೂಡ ಅಂತಹ ಫಲ ಸಿಗಲಿಲ್ಲ ಅಂತೇಳಿ ಅನ್ನಿಸ್ತದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಬಹಳ ಚೆನ್ನಾಗಿ ಅವರನ್ನು ನಡೆಸ್ಕೊಂಡಿದ್ರು. ಅದಾದ ನಂತರದಲ್ಲೂ ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಇದಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ರು ಅನ್ನೋದನ್ನು ಸೂಚಿಸಬೇಕಿತ್ತು. ಹಾಗಾಗಿಯೇ ಕೂಡ ಯಡಿಯೂರಪ್ಪನವರು ಮಾತಿನ ಮಧ್ಯದಲ್ಲಿ ವಿಜೇಂದ್ರ ಅವರು ಕೂಡ ಬಂದಿದ್ರಂತೆ ಅಂತ. ಆಗ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ರು, ಒಂದಲ್ಲ 2 ಬಾರಿ ಬಂದಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ನನ್ನ ಕುಟುಂಬದ ಸದಸ್ಯ ನನ್ನ ಅಳಿಯ ಹರ್ಷವರ್ಧನ್ ಏನಿದ್ದಾರೆ ಅವರು ವಿಜೇಂದ್ರ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ಒಡನಾಟ ತುಂಬ ಚೆನ್ನಾಗಿದೆ ಅಂತೇಳಿ. ಜೊತೆಗೆ ನಾವಿಲ್ಲಿ ಗಮನಿಸಬೇಕು, ಪ್ರಸಾದ್ ಅವರೆಲ್ಲೂ ಕೂಡ ಬಿಜೆಪಿಯವರ ವಿರುದ್ಧವಾಗಿ ಎಲ್ಲೂ ಮಾತಾಡಲಿಲ್ಲ. ಅಂದರೆ ನಾನು ಬಿಜೆಪಿಯಿಂದಲೇ ನಿವೃತ್ತಿ ಆಗಿದ್ದೀನಿ, ನಿವೃತ್ತಿ ಆದ ನಂತರದಲ್ಲೂ ಕೂಡ ಮೋದಿಯವರ ಬಗ್ಗೆ ನಾನು ಒಳ್ಳೆಯ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮೋದಿಯವರ ಜೊತೆಲಿ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಂಚ್ಕೊಂಡಿದ್ದೀನಿ. ಮೋದಿ ಜಾಗತಿಕ ಮಟ್ಟದಲ್ಲಿ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲೂ ಕೂಡ ಬಿಜೆಪಿ ಇರ್ಬೋದು ಅಥವಾ ಮೋದಿ ಇರ್ಬೋದು, ಅವರ ಬಗ್ಗೆ ನಾನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಎಲ್ಲೂ ಕೂಡ ಮಾತನಾಡಬಾರ್ದು ಅನ್ನೋದು ಕೂಡ ಬಹಿರಂಗವಾಗಿ ಎಲ್ಲ ಕಡೆ ಹೇಳಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಅದರ ವಿರುದ್ಧವೂ ಕೂಡ ಮಾತನಾಡಲಿಲ್ಲ. ಅದೇ ರೀತಿಯಾಗಿ ಅವರು ಕೊಟ್ಟಂಥ ಮನವಿ ಏನಿತ್ತು ಅದನ್ನು ಕೂಡ ಪುರಸ್ಕಾರ ಮಾಡಲಿಲ್ಲ. ಒಂದು ರೀತಿಯಲ್ಲಿ ತಮ್ಮ ಬೇಸರವನ್ನು ಇಂಡೈರೆಕ್ಟ್ ಆಗಿ ಹೊರ ಹಾಕಿದ್ದಾರೆ, ಬರೋದಿಲ್ಲ ಅಂತೇಳಿ. ಆದರೆ ದೊಡ್ಡ ಮಟ್ಟದ ಬೇಸರ ಇಲ್ಲ ಅನ್ನೋದನ್ನ ತೋರಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ವೀಣಾ ಈ ಒಂದು ಭೇಟಿಯಲ್ಲಿ. ಎಸ್ ಖಂಡಿತವಾಗ್ಲೂ ಮಧು, ಹಿರಿಯ ನಾಯಕರು ಎಲ್ಲೋ ಒಂದು ಕಡೆ ಪಕ್ಷದಿಂದ ಅವರನ್ನ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅನ್ನುವಂತಹ ಬೇಸರ ಖಂಡಿತವಾಗ್ಲೂ ಕೂಡ ಇರುತ್ತೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಸಂಪರ್ಕದಲ್ಲಿರಿ ಮಧು, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ. ಇವತ್ತು ಮೈಸೂರಿನಲ್ಲಿ ಮಾಜಿ ಸಿಎಂ BSY ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾದ್ರು, ಮಾತುಕತೆಯನ್ನ ನಡೆಸಿದ್ರು. ಇವತ್ತು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ತಾವು ಕೂಡ ಬರಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಅವರ ಮನವಿಗೆ ತುಂಬಾ ನಯವಾಗಿ ಅದನ್ನ ನಿರಾಕರಿಸ್ತಾರೆ ಶ್ರೀನಿವಾಸ್ ಪ್ರಸಾದ್. ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ದೂರವೂ ಕೂಡ ನಡೆಯೋದಕ್ಕೆ ಆಗಲ್ಲ ಅನ್ನೋ ಮಾತುಗಳನ್ನ ಹೇಳೋ ಮುಖಾಂತರ ಅದನ್ನ ತಿರಸ್ಕರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.